ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪ್ರೀತಿಯಲ್ಲಿ ಮುಂದೆ ಏನಾಗ್ತಿದೆ, ಏನು ಚೇಂಜಸ್ ಬರ್ತಿದೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ದೆನ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ನೀವು ಈ ಒಂದು ರೀಡಿಂಗ್ನ ಯಾರ ವಿಷಯದಲ್ಲಿ ನೋಡ್ತಾ ಇದ್ದೀರಾ ಅವ್ರನ್ನ ನೆನ್ಪು ಮಾಡ್ಕೊಳ್ಳಿ, ಅವರ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಹೆಸರನ್ನು 3 ಬಾರಿ ಹೇಳಿ ನಾನು ಕ್ಯಾಂಡಲ್ ಫ್ಲೇಮ್ನ ಹಚ್ಚಿದಾಗ. ಓಕೆ, ಅವ್ರ ಫೋಟೋ ಇದ್ದರೆ ನೋಡಬಹುದು. ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಈ ಒಂದು ರೀಡಿಂಗ್ನ ಯಾರ ವಿಷಯದಲ್ಲಿ ನೋಡ್ತಿದ್ದೀರಾ ಅವ್ರ ಹೆಸರನ್ನು 3 ಬಾರಿ ಹೇಳಿ. 1 ಮಿನಿಟ್, ನಾನು ಫ್ಯಾನ್ ಆಫ್ ಮಾಡ್ತೀನಿ, ತುಂಬ ಸೆಕೆ ಇದೆ. ಸೊ ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ 3 ಬಾರಿ ಅವ್ರ ಹೆಸರನ್ನು ಹೇಳಿ. ಓಕೆ, ಈ ಒಂದು ಪ್ರೀತಿಯಲ್ಲಿ ಮುಂದೆ ಏನಾಗ್ತಾ ಇದೆ, ಏನಾಗಲಿದೆ. ಇಲ್ಲಿ ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅವರು ನಿಮ್ಮನ್ನು ಚೇಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇರಬಹುದು ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯ. ಅವ್ರು ನಿಮ್ಮನ್ನು ತುಂಬ ಚೇಸ್ ಮಾಡ್ತಿದ್ದಾರೆ, ನೀವು ಇಗ್ನೋರ್ ಮಾಡ್ತಿದ್ದೀರಾ, ಅಥವಾ ನಿಮ್ಮನ್ನು ಅವ್ರು ಚೇಸ್ ಮಾಡ್ತಾ ಇದ್ದಾರೆ, ನೀವು ಇಗ್ನೋರ್ ಮಾಡ್ತಿರೋವಂಥದ್ದು. ಇದರಲ್ಲಿ ಒಬ್ಬರು ಎನರ್ಜಿ ಇಗ್ನೋರ್ ಅನ್ನೋವಂಥದ್ದು ಕಾಣಿಸ್ತಾ ಇದೆ, ಒಬ್ಬರು ಚೇಸ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅವರಿಗಿಲ್ಲಿ ನಿಮ್ಮನ್ನು ಕಳ್ಕೊಳ್ತಿದ್ದೀನಿ ಅನ್ನೋಂಥ ಫೀಲ್ ಆಗ್ತಾ ಇದೆ. ನೀವಿನ್ನು ಅವರಿಗೆ ಸಿಗೋದೇ ಇಲ್ಲ, ಅಥವಾ ಅವ್ರ ಲೈಫಲ್ಲಿ ನೀವಿನ್ನು ಇರೋದೇ ಇಲ್ಲ, ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀನಿ ಅಥವಾ ಕಳ್ಕೊಳ್ತಿದ್ದೀನಿ ಅನ್ನೋಂಥ ಫೀಲ್. ಓಕೆ, ಮನಸ್ಸು ತುಂಬ ಗೊಂದಲ, ಹಾಗೆ ಏನು ಹೇಳ್ಬೋದು, ಕನ್ಫ್ಯೂಷನ್, ಸ್ಥಿಮಿತ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನೋಡಿ, ಆತಂಕದಲ್ಲಿರುವಂಥದ್ದು, ತುಂಬ ಭಯದಲ್ಲಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ನೆಕ್ಸ್ಟ್ ಇನ್ನು ಬರುವಂಥ ದಿನದಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಪ್ರೀತಿ ವಿಷಯದಲ್ಲಿ ಒಂದು ಕಮಿಟ್ಮೆಂಟ್ ಕೊಡುವಂಥ ಯೋಚನೆ, ಅಥವಾ ಈ ಒಂದು ಪ್ರೀತಿ ವಿಷಯನ ಅವರ ಫ್ಯಾಮಿಲಿ ಹತ್ರ ಹೇಳುವಂಥದ್ದು, ಇದ್ರ ಬಗ್ಗೆ ಒಂದು ಸ್ಟ್ರಾಂಗ್ ನಿರ್ಧಾರವನ್ನು ತಗೊಳ್ಳುವಂಥ ದಿನಗಳು ಹತ್ತಿರದಲ್ಲಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಮುಂದಿನ ದಿನದಲ್ಲಿ ನಿಮ್ಮ ಪ್ರೀತಿಯಲ್ಲಿ ಈ ಒಂದು ಬದಲಾವಣೆಯನ್ನು ನೋಡ್ಬೋದು. ಇಲ್ಲಿ ಇಗ್ನೋರ್ ಅಂತ ಏನು ಮಾಡ್ತಾ ಇದ್ರು, ನಿಮ್ಮನ್ನ ಇಗ್ನೋರ್ ಮಾಡೋದು ಅಥವಾ ನೀವು ಅವ್ರನ್ನ ಇಗ್ನೋರ್ ಮಾಡೋದು, ಏನು ಆ ಒಂದು ಎನರ್ಜಿ ನಡೀತಿತ್ತು ಅದೆಲ್ಲ ಒಂದು ಕಡೆ ಸ್ಟಾಪ್ ಆಗುತ್ತೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪ್ರೀತಿಗೆ ಅಥವಾ ನಿಮಗೆ ವ್ಯಾಲ್ಯೂ ಕೊಡ್ತಾ ಇರಲಿಲ್ಲ ಇಷ್ಟು ದಿನ. ನೀವಂದ್ರೆ ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ, ನಿಮ್ಮ ಪ್ರೀತಿ ಬೆಲೆ ಏನು ಅಂತ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಇನ್ನು ಮುಂದಿನ ದಿನದಲ್ಲಿ ಅವರಿಗೆ ಅದೆಲ್ಲದು ಅವರಿಗೆ ಅರ್ಥ ಆಗುವಂಥದ್ದು, ನಿಮ್ಮ ವ್ಯಾಲ್ಯೂ ಇರ್ಬೋದು, ನಿಮ್ಮ ಪ್ರೀತಿ ಇರ್ಬೋದು, ನೀವಿರ್ಬೋದು, ಏನು ಆ ಒಂದು ಇಂಪಾರ್ಟೆನ್ಸ್ ಅಂದರೆ ಏನು ಅನ್ನೋದು ಅವರಿಗೆ ರಿಯಲೈಸ್ ಆಗುವಂಥ ದಿನಗಳ ಹತ್ತಿರದಲ್ಲಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ, ಇಲ್ಲಿ ನಿಮ್ಮನ್ನು ತುಂಬ ಇಗ್ನೋರ್ ಮಾಡ್ತಾ ಇದ್ರು. ಓಕೆ, ನಿಮಗೆ ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ. ಓಕೆ, ಅವರಿಗೆ ತುಂಬಾ ಭಯ ಅನ್ನುವಂಥದ್ದು ಇಲ್ಲಿ ಕಾಡ್ತಾ ಇದೆ. ನಿಮ್ಮ ಪರ್ಸನಿಗೆ ಇರ್ಬೋದು ಅಥವಾ ನಿಮಗೆ ಈ ಫೀಲಿಂಗು ಆಗ್ತಿರ್ಬೋದು. ಈ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇರೋ ಪ್ರಕಾರ ನಿಮಗೆ ಅಥವಾ ನಿಮ್ಮ ಪರ್ಸನಿಗೆ ತುಂಬ ಭಯ ಫೀಲ್ ಆಗ್ತಾ ಇದೆ, ಎಲ್ಲಿ ನಿಮ್ಮನ್ನು ಕಳ್ಕೊಂಡ್ಬಿಡ್ತೀನಿ ಅಂತ ಹೇಳಿ. ಓಕೆ, ಇಲ್ಲಿ ಕೆಲವೊಂದು ಪ್ರೀತಿಯಲ್ಲಿ ಮುಂದಿನ ದಿನದಲ್ಲಿ
ನಿಮ್ಮ ಪರ್ಸನಿಗೆ ರಿಯಲೈಸ್ ಆದರೂ ಕೂಡ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಅವ್ರು ಮಾಡಿದ್ದೇ ಸರಿ ಅನ್ನೋವಂಥ ವಾದ ಮಾಡುವಂಥದ್ದು. ಓಕೆ, ಅವ್ರಿಗೆ ರಿಯಲೈಸೇಷನ್ ಆಗಿದೆ ಯಾಕೆ ಈ ಪ್ರೀತಿಯಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ, ಅಥವಾ ಈ ಒಂದು ಸಂಬಂಧದಲ್ಲಿ, ಈ ಒಂದು ಫ್ರೆಂಡ್ಶಿಪ್ಪಲ್ಲಿ ಯಾಕೆ ಈ ಥರ ಆಗಿದೆ ಅನ್ನೋದು ರಿಯಲೈಸ್ ಆದರೂ ಕೂಡ ಅವರ ತಪ್ಪು ಅಥವಾ ಅವರ ಒಂದು ಮಿಸ್ಟೇಕ್ ಇರ್ಬೋದು, ಅಥವಾ ಅವರ ಕಡೆಯಿಂದ ಏನಾಗ್ತಿದೆ ಅದನ್ನು ಅವರು ಏನು ಒಪ್ಕೊಳ್ಳೋದಿಲ್ಲ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಅವ್ರು ಮಾಡಿದ್ದೇ ಸರಿ ಅಂತ ಇಲ್ಲಿ ವಾದ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ಇವನ್ ಆ ಒಂದು ಕಾಂಟ್ಯಾಕ್ಟ್ ಏನು ಬೆಳೆಯುತ್ತೆ ಅಲ್ವಾ, ನಿಮ್ಮ ಹತ್ರ ಅವ್ರು ಏನು ಕಾಂಟ್ಯಾಕ್ಟ್ ಮಾಡ್ತಾರಲ್ವ, ಅದು ಒಂದು ಪಾಸಿಟಿವ್ ಸೈಡಲ್ಲೂ ಆಗ್ಬೋದು. ಅಂದರೆ ನಿಮ್ಮ ಜೊತೆ ಅವ್ರು ಚೆನ್ನಾಗೂ ಮಾತಾಡ್ಬೋದು, ಅಥವಾ ನಿಮ್ಮ ಜೊತೆ ಅವರು ರ್ಯಾಶ್ ಆಗಿ ಮಾತಾಡ್ಬೋದು, ಜಗಳನೂ ಮಾಡಬಹುದು ಅನ್ನೋಂಥ ಎನರ್ಜಿಲಿ ಸಿಗ್ತಾ ಇದೆ. ಓಕೆ, ಜಗಳ ಮಾಡಲಿಕ್ಕೆ ಅಂತಲೇ ನಿಮ್ಮ ಹತ್ರ ಅವರು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು, ಅಥವಾ ಕಾಂಟ್ಯಾಕ್ಟ್ ಮಾಡಿ ಜಗಳ ಮಾಡುವಂಥದ್ದು, ಆ ಒಂದು ಸಿಚುವೇಶನ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಬಿ ಕೇರ್ಫುಲ್. ಅವ್ರು ಏನಾದರೂ ಕಾಂಟ್ಯಾಕ್ಟ್ ಮಾಡಿದಾಗ ನೀವು ಅವ್ರ ಜೊತೆ ಹೇಗೆ ಮಾತಾಡಬೇಕು ಅಂತ ಹೇಳಿ ಬಿ ಪ್ರಿಪೇರ್ ಅಂತ ಹೇಳಿ ಬರ್ತಿದೆ. ಓಕೆ, ನಿಮ್ಮ ರಾಶಿ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ರಾಶಿ ಇರ್ಬೋದು. ತುಲಾ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಮೀನ, ವೃಷಭ, ಮೇಷ ರಾಶಿಯವರ ಪ್ರೆಸೆನ್ಸ್ ಇದೆ. ಕರ್ಕಾಟಕ ರಾಶಿ. ಓಕೆ, ಇಲ್ಲಿ ರೀಸೆಂಟ್ ಆಗಿ ಒಂದು 2 days ಬ್ಯಾಕ್ ಇರಬಹುದು, ಅಥವಾ 1 day ಬ್ಯಾಕ್, ಅಥವಾ ರೀಸೆಂಟ್ ಆಗಿ ಸ್ವಲ್ಪ ದಿನದ 1 week ಬ್ಯಾಕ್ ಇರಬಹುದು. ನೀವು ಈ ಒಂದು ನಕ್ಷತ್ರ ಚಲಿಸುವಂಥದ್ದು ಅಥವಾ ನಕ್ಷತ್ರ ಬೀಳುವಂಥದ್ದನ್ನು ನೀವು ನೋಡಿದ್ದೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಇದು ಈ ಒಂದು ಮೆಸೇಜ್ ಕೆಲವೊಬ್ಬರಿಗೆ ಮಾತ್ರ ರೆಸನೇಟ್ ಆಗಬಹುದು. ಓಕೆನಾ, ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ನಿಮ್ಮ ಜೊತೆ ಅವರು ಮಾತುಕತೆ ಮಾಡ್ತಾರೆ ಅಂತ ಇಲ್ಲಿ ಬರ್ತಿದೆ. ಮುಂದಿನ ದಿನದಲ್ಲಿ ತುಂಬ ಆನ್ ಆ್ಯಂಡ್ ಆಫ್ ನಡೀತಿದೆ ನಿಮ್ಮ ಪ್ರೀತಿಯಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಒಂದ್ಸಲ ಮಾತಾಡೋದು, ಒಂದ್ಸಲ ಇದಕ್ಕಿದ್ದಂಗೆ ಮಾತು ಬಿಡೋದು, ನಿಮ್ಮ ಜೊತೆ ಹ್ಯಾಪಿಯಾಗಿ ಒಂದ್ಸಲ ಮಾತಾಡ್ತಾರೆ, ಇನ್ನೊಂದ್ಸಲ ಕೋಪದಲ್ಲಿ ಮಾತಾಡ್ತಾರೆ. ಕೆಲವೊಬ್ರು ಇಲ್ಲಿ ರಿಲೇಶನ್ಶಿಪ್ಪಲ್ಲಿ ಮಾತುಕತೆ ಅನ್ನೋದೇ ಇಲ್ಲ, ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಬ್ಲಾಕ್ ಮಾಡಿಲ್ಲ, ಏನೂ ಇಲ್ಲ, ಬಟ್ ಕಾಂಟ್ಯಾಕ್ಟಲ್ಲಿ ಇಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅನ್ನೋಂಥದ್ದು ಇಲ್ಲಿ ಚಾನಲೈಸ್ ಆಗ್ತಿದೆ. ಓಕೆ, K letter, S letter, A letter, D letter, Y letter, V letter, J letter, B, C, P, L letter ಅವರ ಪ್ರೆಸೆನ್ಸ್ ಇದೆ. N letter ಅವರ ಪ್ರೆಸೆನ್ಸ್ ಇದೆ. I letter ಅವರ ಪ್ರೆಸೆನ್ಸ್ ಇದೆ. ಓಕೆ, ಮುಂದಿನ ದಿನದಲ್ಲಿ ನಿಮ್ಮ ಪ್ರೀತಿ ವಿಷಯದಲ್ಲಿ ಕೆಲವೊಬ್ರು ಬ್ರೇಕಪ್ ಮಾಡ್ಕೊಂಡಿದ್ದೀರಾ. ಓಕೆ, ಸೊ ನ್ಯೂ ಲವ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ, ಅಥವಾ ಒಂದು ಪರ್ಸನ್ ನಿಮ್ಮ ಲೈಫಿಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ನೋವು ಇರ್ಬೋದು, ಅಥವಾ ಈ ಕ್ಷಣ ನೀವೇನು ಆ ಸಪ್ರೇಷನ್ ಅನುಭವಿಸ್ತಾ ಇದ್ದೀರಾ, ಪೇನ್ ಏನು ಅನುಭವಿಸ್ತಾ ಇದ್ದೀರಲ್ವಾ, ಆ ಒಂದು ಪೇನ್ನ ಹೋಗಿಸ್ಲಿಕ್ಕಿರ್ಬೋದು, ಅಥವಾ ನಿಮಗೆ ಒಂದು ಸಮಾಧಾನ ಮಾಡಲಿಕ್ಕಿರ್ಬೋದು, ಒಂದು ವ್ಯಕ್ತಿಯ ಆಗಮನ ಆಗ್ತಾ ಇದೆ ಅಂತ ಇಲ್ಲಿ ಕಾಣಿಸ್ತಿದೆ. ಓಕೆ, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರ ಅವ್ರು ಕಾಂಟ್ಯಾಕ್ಟಲ್ಲಿ ಇದ್ದು ಈಗ ಕಾಂಟ್ಯಾಕ್ಟಲ್ಲಿ ಇಲ್ಲ, ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆಗೆ ಅವ್ರು ಮತ್ತೆ ಫ್ರೆಂಡ್ಶಿಪ್ನ ಬೆಳೆಸುವಂಥದ್ದು, ಅಥವಾ ಒಂದು ನ್ಯೂ ಕಾಂಟ್ಯಾಕ್ಟ್ ಆಗುವಂಥದ್ದು, ಆ ಥರ ಇಲ್ಲಿ ಎನರ್ಜಿ ಬರ್ತಿದೆ. ಓಕೆ, ಪ್ರೀತಿಯನ್ನ ವಿಷಯದಲ್ಲಿ ತುಂಬಾ ಹರ್ಟ್ ಆಗಿದೆ, ತುಂಬ ನೋವು ತಿಂದಿದ್ದೀರಾ, ನಂಬಿಕೆ ದ್ರೋಹ ಆಗಿರುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಯಾವ ವ್ಯಕ್ತಿ ಮೇಲೂ ನಂಬಿಕೆ ಇಲ್ಲ, ನಂಬಿಕೆ ಅನ್ನೋದು ಹೊರಟೋಗಿದೆ ಅನ್ನೋಂಥದ್ದು ಚಾನಲೈಸ್ ಆಗ್ತಿದೆ. ಓಕೆ, ಇಲ್ಲಿ ಈ ಒಂದು ಎನರ್ಜಿ ನಿಮಗೂ ಇರ್ಬೋದು, ಅಥವಾ ನಿಮ್ಮ ಪರ್ಸನಿಗೂ ಈ ಥರ ಫೀಲ್ ಆಗ್ತಿರಬಹುದು. ಮೇಲಿಂದ ಮೇಲೆ ಅಂದರೆ ಏನು ಆಗಿದ್ದೇ ನೋವಾಗಿರುವಂಥ ಜಾಗಕ್ಕೆ ಮತ್ತೆ ನೋವು ಆಗುವಂಥದ್ದು ಅಂತ ಹೇಳ್ತಾರಲ್ವ, ಆ ಥರ ಈಗ ಆಲ್ರೆಡಿ ನಿಮಗೆ ಪೇಯ್ನಲ್ಲಿದ್ದೀರಾ, ನೋವಾಗಿದೆ, ಬಟ್ ಅದ್ರ ಮೇಲೆ ಮತ್ತೆ ಮತ್ತೆ ನಿಮಗೆ ಬೇರೆ ಬೇರೆ ವಿಷಯದಿಂದ ನೋವು ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ.
ಓಕೆ. ಎಸ್, ನಿಮ್ಮ ಪ್ರೀತಿ ವಿಷಯದಲ್ಲಿ ಕೆಲವೊಬ್ಬರಿಗೆ ಸಪೋರ್ಟ್ ಅನ್ನೋದು ಸಿಗ್ತಾ ಇದೆ ಇನ್ನು ಮುಂದಿನ ದಿನದಲ್ಲಿ. ಓಕೆ, ನಿಮ್ಮ ಪರ್ಸನ್ ಕಡೆಯಿಂದ ಕಮಿಟ್ಮೆಂಟ್ ಇರ್ಬೋದು, ಅಥವಾ ಫ್ಯಾಮಿಲಿ ಕಡೆಯಿಂದ ಕಮಿಟ್ಮೆಂಟ್, ಅಂದರೆ ನಿಮ್ಮ ಕಮಿಟ್ಮೆಂಟಿಗೆ ಓಕೆ ಕೊಡುವಂಥದ್ದಾಗಿರ್ಬೋದು. ಓಕೆ, ಎಸ್, 2 days ಬ್ಯಾಕ್ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಅಥವಾ 2 days ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ. 2 daysಲ್ಲಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ 2 days ಬ್ಯಾಕ್ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು, ನಿಮ್ಮ ಜೊತೆ ಮಾತಾಡಿದ್ರು. ಬಟ್ ಆ ಒಂದು ಮಾತುಕತೆ ನಿಮಗೆ ಮನಸ್ಸಿಗೆ ತೃಪ್ತಿ ಕೊಟ್ಟಿಲ್ಲ. ಮುಂಚೆ ನಿಮ್ಮ ಜೊತೆ ಹೇಗೆ ಮಾತಾಡ್ತಿದ್ರು ಆ ಥರ ಮಾತಾಡಿಲ್ಲ. ಏನೋ ಹೊರಗಿನವ್ರ ಜೊತೆ ಮಾತಾಡಿದ ಹಾಗೆ ನಿಮ್ಮ ಜೊತೆ ಮಾತಾಡಿದ್ದಾರೆ, ಅದೆಲ್ಲ ಒಂದು ಕಡೆ ಹರ್ಟ್ ಆಗಿದೆ. ಓಕೆ, ನಿಮ್ಮ ಮೊಬೈಲ್ ನಂಬರ್ ಇರ್ಬೋದು ಲಾಸ್ಟ್ ನಂಬರ್, ಅಥವಾ ನಿಮ್ಮ ಪರ್ಸನ್ ಅವರ ಮೊಬೈಲ್ ನಂಬರ್ ಇರ್ಬೋದು 36665511. ಓಕೆ, 3104 2187. और ओके 122228. ಓಕೆ, ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಜಸ್ಟಿಸ್ ಅನ್ನೋದು ಸಿಗ್ತಾ ಇದೆ. ಈ ಒಂದು ಪ್ರೀತಿಗೆ ಸರಿಯಾದಂಥ ನ್ಯಾಯ ಸಿಗ್ತಾ ಇದೆ. ಕೆಲವೊಬ್ರು ಓಕೆ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ. ಈ 3 ಕಾರ್ಡನ್ನು ತಗೊಳ್ತೀನಿ ನಾನು. ಓಕೆ, 9 of cups ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ ಕೂಡ ಕಪ್ಸ್ ಕಾರ್ಡ್ ಬರ್ತಾ ಇದೆ. ಎಸ್, ನಿಮಗಿಲ್ಲಿ ಫೀಲ್ ಆಗ್ತಿದೆ, ಅವ್ರು ನಿಮಗೆ ಚೀಟ್ ಮಾಡ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ, ಅಥವಾ ಆ ಥರ ಫೀಲ್ ಆಗ್ತಾ ಇದೆ, ಚೀಟ್ ಮಾಡಬಹುದು ಅಂತ ಫೀಲ್ ಆಗ್ತಿದೆ, ಅಥವಾ ಚೀಟ್ ಮಾಡಿಬಿಡ್ತಾರೆ ಅಂತ ಭಯ ಆಗ್ತಿದೆ, ಫಿಯರ್ ಇದೆ. ಇಲ್ಲಿ ತುಂಬ ಮೂಡ್ ಸ್ವಿಂಗ್ಸ್ನ ನೋಡ್ತಾ ಇದ್ದೀನಿ. ಮುಂದಿನ ದಿನದಲ್ಲಿ ಪ್ರೀತಿ ವಿಷಯದಲ್ಲಿ ಮುಂದಿನ ದಿನದಲ್ಲಿ ಈ ಒಂದು ಪ್ರೀತಿ ವಿಷಯದಲ್ಲಿ ನಿಮ್ಮ ಪರ್ಸನ್ಗೆ ಅಥವಾ ನಿಮಗೆ ತುಂಬ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಿದೆ. ಆಲ್ರೆಡಿ ಮೂವ್ ಆನ್ ಆಗುವಂಥ ಸಿಚುವೇಶನ್, ದಿ ಎಂಡ್ ಅನ್ನೋಂಥ ಪಾಯಿಂಟ್ಗೆ ಬಂದಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ಈ ಪ್ರೀತಿ ವಿಷಯದಲ್ಲಿ ತುಂಬ ಎಮೋಷ್ನಲಿ ನೀವು ಆ ವ್ಯಕ್ತಿಗೆ ಅಟ್ಯಾಚ್ಮೆಂಟ್ ಆಗಿದ್ದೀರಾ, ಎಮೋಷ್ನಲಿ ನೀವು ಲಾಕ್ ಆಗಿದ್ದೀರಾ ಯಾವುದೋ ಒಂದು ವಿಷಯದಲ್ಲಿ. ಓಕೆ, ನೀವೇನು ಅನ್ಕೊಳ್ತಿದ್ದೀರಾ, ಆ ವಿಶ್ ರೆಡಿ ಅಂದರೆ ಆ ವಿಶ್ ನೀವು ಫುಲ್ಫಿಲ್ ಮಾಡ್ಕೊಳ್ಬೇಕಂತ ನೀವೇನು ಅನ್ಕೊಳ್ತಾ ಇದ್ದೀರಾ, ಬಟ್ ಇಲ್ಲಿ ಆಗ್ತಾ ಇಲ್ಲ, ವಿಶ್ ಫುಲ್ಫಿಲ್ ಆಗ್ತಾ ಇಲ್ಲ. ನೀವು ಅನ್ಕೊಳ್ತಿರೋದು, ಮ್ಯಾನಿಫೆಸ್ಟ್ ಮಾಡ್ತಿರೋದು, ಅಥವಾ ನೀವೇನು ಅನ್ಕೊಳ್ತಿದ್ದೀರಾ ಆ ಥರ ಆಗ್ತಾ ಇಲ್ಲ. ನೀವು ಅನ್ಕೊಂಡಂಗೆ ವಿರುದ್ಧವಾಗಿ ಆಗ್ತಾ ಇದೆ ಅಂತ ಇಲ್ಲಿ ಕಾಣಿಸುತ್ತೆ. ಬಿಕಾಸ್ ನಿಮ್ಮ ಪರ್ಸನ್ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಿಮ್ಮ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಅದೇ ರೀಸನ್ಗೆ ನಿಮ್ಮಿಬ್ಬರ ಮಧ್ಯೆ ತುಂಬ ಏನು ಕ್ಲಾಶಸ್ ಆಗ್ತಾ ಇದೆ ಅಂತ ಇಲ್ಲಿ ಕಾಣ್ತಿದೆ. ತುಂಬ ಎಲೋನ್ ಫೀಲ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್. ಮುಂದಿನ ದಿನದಲ್ಲೂ ಇರ್ಬೋದು, ಅಥವಾ ಈ ಕ್ಷಣ ಇರ್ಬೋದು, ತುಂಬ ಎಲೋನ್ ಫೀಲ್ ಮಾಡ್ತಿರೋಂಥದ್ದು. ಬಟ್ ಈ ಒಂದು ಏನು ಸಿಚುವೇಶನ್ ನಡೀತಿದೆ ಅದು ಟೆಂಪ್ರವರಿ ಅಂತ ಇಲ್ಲಿ ಕಾಣಿಸ್ತಿದೆ. ಮತ್ತೆ ನೀವಿಬ್ರು ಕಾಂಪ್ರಮೈಸ್ ಆಗ್ತೀರಾ ನೋಡಿ. ಅವ್ರು ಮತ್ತೆ 2 daysಲ್ಲಿ ಅಥವಾ 2 monthsಲ್ಲಿ ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆನಾ? ಬಟ್ ಮಾತಾಡುವಾಗ ಬಿ ಕೇರ್ಫುಲ್ ಆಗಿ ಮಾತಾಡಿ ಅವ್ರ ಜೊತೆಗೆ ಅಂತ ಇಲ್ಲಿ ಚಾನಲೈಸ್ ಆಗ್ತಿರುವಂಥದ್ದು. ಓಕೆ, ಆ್ಯಂಡ್ ಎಸ್, ನೋಡೋಣ ಏಂಜಲಿಂದ ಏನು ಗೈಡೆನ್ಸ್ ಸಿಗತ್ತೆ, ಏನು ಮೆಸೇಜ್ ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಗೆಟ್ ಮೋರ್ ಇನ್ಫಾರ್ಮೇಶನ್. ಓಕೆ, ನಿಮ್ಮ ಪರ್ಸನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ವೆಯ್ಟ್ ಅನ್ನುವಂಥ ಮೆಸೇಜ್ ಬರ್ತಿದೆ. ನೋ ನೀಡ್ ಟು ವರಿ. ಓಕೆ, ಟೇಕ್ ಆ್ಯಕ್ಷನ್. ಎಸ್, ಆ್ಯಕ್ಷನ್ ತಗೊಳ್ಳಿ. ಇವಾಗ ಟೆನ್ಷನ್ ಮಾಡ್ಕೊಂಡಿರ್ಬೇಡಿ, ವೆಯ್ಟ್ ಮಾಡಿ, ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಹೇಳಿ ಬರ್ತಿದೆ. ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ನ ತಿಳ್ಕೊಳ್ಳಿ, ಅಥವಾ ಈಗಿನ ಸಿಚುವೇಶನ್ ಬಗ್ಗೆ ಯಾಕೆ ಈ ಥರ ಆಗ್ತಿದೆ ಅಂತೇಳಿ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಅವರನ್ನ ಅರ್ಥ ಮಾಡ್ಕೊಳ್ಳಿ, ಅಥವಾ ಈ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಏನೇನು ನಿರ್ಧಾರ ತಗೊಳ್ಲಿಕ್ಕೂ ಮುಂಚೆನೆ ಸ್ವಲ್ಪ ವೆಯ್ಟ್ ಮಾಡಿ ಅಥವಾ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ನೋ ನೀಡ್ ಟು ವರಿ. ಟೆನ್ಷನಲ್ಲಿ ನೀವು ನಿರ್ಧಾರ ಮಾಡೋದ್ರಿಂದ, ಟೆನ್ಷನಲ್ಲಿ ನೀವೇನೋ ಮಾಡ್ತೀನಿ ಅಂತ ಹೋದ್ರೆ ನಿಜವಾಗ್ಲೂ ಏನಾದರೂ ಸಮಥಿಂಗ್ ಇಶ್ಯೂಸ್ ಆಗ್ಬೋದು.
ಟೆನ್ಷನ್ ಅಲ್ಲಿ ಅಥವಾ ಏನೋ ಒಂದು ಸ್ಟ್ರೆಸ್ ಅಲ್ಲಿ ನಿರ್ಧಾರಗಳನ್ನ ಮಾಡಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ, ತಾಳ್ಮೆಯಿಂದ ಸಮಾಧಾನದಿಂದ ಒಂದು ಆಕ್ಷನ್ ತಗೊಳ್ಳಿ. ಟೇಕ್ ಆಕ್ಷನ್ ಅಂತ ಹೇಳಿ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಗಾಡ್ ಬ್ಲೆಸ್ ಯು ಆಲ್.